ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇದು ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಕುರಿತು ಸ್ವಲ್ಪ ಮಾಹಿತಿಯನ್ನು ನಿಮಗೆ ನೀಡೋಣ ಅಂತ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ಐ ಸೆಕ್ಯೂರಿಟಿ HSRP ಅಂದರೆ ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂದರೆ ಇದು ನಿಮ್ಮ ಗಾಡಿಗೆ ನಂಬರ್ ಪ್ಲೇಟ್ನ ಆರ್ಡ್ರ್ ಮಾಡೋದು. ನಿಮ್ಮ ಗಾಡಿಗೆ ಇವಾಗ ಆಲ್ರೆಡಿ ನಂಬರ್ ಪ್ಲೇಟ್ ಇರುತ್ತೆ, ಅದನ್ನು ಬಿಟ್ಟು ಈಗ ಹೊಸದಾಗಿ ರೂಲ್ಸ್ ತಂದಿದ್ದಾರೆ ಇವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು. ಹಂಗಾಗಿ ಇದೇ ನಂಬರ್ ಪ್ಲೇಟ್ನ ನೀವು ಯೂಸ್ ಮಾಡಬೇಕು. ಇದರಿಂದ ಎಷ್ಟೇ ದೂರ ಹೋದ್ರೂ ಗಾಡಿ ನಂಬರನ್ನು ಬರೀ ಸ್ಕ್ಯಾನ್ ಮಾಡಿದ ತಕ್ಷಣವೇ ನಂಬರು ಎಲ್ಲ ತೋರಿಸುತ್ತೆ. ಹಂಗಾಗಿ ಇದನ್ನು ಬಳಸಬೇಕಂತ ಅವರು ಹೇಳಿದ್ದಾರೆ. ಇದನ್ನು ಬಳಸಲೇಬೇಕು ಅಂತ ಇದು ಸರ್ಕಾರ ಇದು ಮಾಡೈತೆ. ಹಂಗಾಗಿ ಎಲ್ಲರೂ ಇದನ್ನು ಯೂಸ್ ಮಾಡಲೇಬೇಕು. ಹಂಗಾಗಿ ಕೊನೆಯ ಡೇಟ್ ಆಗಿ ಫೆಬ್ರವರಿ 17ನೇ ತಾರೀಕು ಕೊನೆಯ ಡೇಟ್ ಅಂತ ಬೇರೆ ನಿಗದಿ ಮಾಡಿದ್ದಾರೆ. ಹಾಗಾಗಿ ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಂದರೆ ಇದನ್ನು ಯಾವ ರೀತಿ ನೀವು ಬುಕ್ ಮಾಡೋದು, ಇದನ್ನು HSRPಗೆ ಯಾವ ರೀತಿ ನೀವು ಬುಕ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಹತ್ರ ಹೋಗಿ ನೀವು ಬುಕ್ ಮಾಡಬೇಕು. ಯಾವ ರೀತಿ ಬುಕ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇ ಆಪ್ಷನ್ಗೆ ಕ್ಲಿಕ್ ಮಾಡೋಣ. ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ವೆಬ್ಸೈಟು. ಮೈ ಬುಕ್ HSRP ಅಂತ ಓಪನ್ ಆಗುತ್ತೆ. ಇದರೊಳಗೆ ಫಸ್ಟ್ನೇದು ಇದನ್ನು ಕೇಳುತ್ತೆ, ಅದು ನಿಮ್ಮ ಸ್ಟೇಟ್ ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತು ರಿಜಿಸ್ಟರ್ ನಂಬರು ಮತ್ತು ಚಾರ್ಸಿ ನಂಬರು ತೊಗೊಳ್ಳಿ. ರಿಜಿಸ್ಟರ್ ನಂಬರು ಇರಬೇಕು, ಚಾರ್ಸಿ ನಂಬರ್ ಇರಬೇಕು, ಇಂಜಿನ್ ನಂಬರ್ ಇರಬೇಕು. ಈ ಮೂರೂ ಇದ್ದಾಗ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು. ಮೇನ್ ಡಾಕ್ಯುಮೆಂಟ್ ಐತೆ ಅಂದರೆ ಎಲ್ಲ ಐತೆ ಅಂತಲೇ ಅರ್ಥ. ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ಇದನ್ನು ಅಪ್ಲೈ ಮಾಡೋಕ್ಕೆ ಬನ್ನಿ. ನಾನು ಇವಾಗ ಎಲ್ಲ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಟೈಪ್ ಮಾಡಿ ಕ್ಲಿಕ್ ಮಾಡಿ ಮೂವ್ ಆಗಿರ್ತೀನಿ. ಆಮೇಲಿಂದ ಮೂವ್ ಆಗುತ್ತೆ. ಈ ಥರ ಟೈಪ್ ಮಾಡಿದ್ದಾದಮೇಲೆ ಇಲ್ಲಿ ಕ್ಲಿಕ್ ಏರಿಯಾ ಕೊಡಿ. ಇಲ್ಲಿ ಕ್ಯಾಪ್ಚರ್ ಹೊಡೆದು ಕ್ಲಿಕ್ ಅಂತ ಕೊಟ್ಟರೆ ಮುಂದೆ ಓಪನ್ ಆಗುತ್ತೆ. ಓನರು ಎಲ್ಲನ ಹೀರೋ ಹೊಂಡ ಎಲ್ಲ ಫುಲ್ ತೋರಿಸುತ್ತೆ. ಟೂ ವೀಲರ್ ಅಂತ. ಇಲ್ಲಿ ಸ್ಕೂಟರು, ಮೋಟರ್ ಸೈಕಲ್ ಅಂತ ಕೇಳ್ತೈತೆ. ಇಲ್ಲಿ ನಿಮ್ಮದು ಮೋಟರ್ ಸೈಕಲ್ ಆಗಿದ್ರೆ ಮೋಟರ್ ಸೈಕಲ್ ಕೊಡಿ, ಸ್ಕೂಟರ್ ಆದರೆ ಸ್ಕೂಟರ್ ಕೊಡಿ. ನಾನು ಮೋಟರ್ ಸೈಕಲ್ ತಗೊತೀನಿ. ಇಲ್ಲಿ ನೇಮ್, ಓನರ್ ನೇಮ್ ಕೇಳುತ್ತೆ. ಓನರ್ ನೇಮ್ ಹಾಕಿ. ಇಲ್ಲಿ ಇಮೇಲ್ ID ಕೇಳುತ್ತೆ. ಇಮೇಲ್ ID ಇದ್ರೆ ಹಾಕಿ, ಇರಲೇಬೇಕಾಗುತ್ತೆ. ಇಮೇಲ್ ID ಹಾಕಿ, ಮತ್ತು ಮೊಬೈಲ್ ನಂಬರ್ ಹಾಕಿ. ಅಡ್ರೆಸ್ ಹಾಕಿ. ನಿಮ್ಮೂರು ಯಾವುದಿದೆ ಅದನ್ನು ಹಾಕಿ. ಈ ಥರ ಅಡ್ರೆಸ್ ಹಾಕಿದ್ಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೆಯ್ಟ್ ಅಂತ ಬರ್ತಾ ಇದೆ, ಬರುತ್ತೆ, ಒಂದು ನಿಮಿಷ ವೆಯ್ಟ್ ಮಾಡಿ. ಸ್ನೇಹಿತರೆ, ಸರ್ವರ್ ಇಲ್ಲ ಅನಿಸುತ್ತೆ. ಯಾವಾಗಲೂ ಹಿಂಗೆ ಬರ್ತಾಯಿತ್ತು. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿದೆ. ಈ ಥರನೇ ಬರುತ್ತೆ. ಮತ್ತು ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಈ ಥರ ಮಾಡಿದ್ದಾದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಪೇಮೆಂಟ್ಗೆ. ಪೇಮೆಂಟ್ ಮಾಡಿಬಿಟ್ರೆ ಪೇಮೆಂಟ್ ಆಗ್ತಿದ್ದಂಗೆ ನಿಮ್ಮದು ಬುಕ್ ಆದಂಗೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ. ನಿಮ್ಮ ಅಡ್ರೆಸ್ ಎಲ್ಲ ಈ ಥರ ಟೈಪ್ ಮಾಡಿದ್ದಾದಮೇಲೆ ನೀವು ಅಪ್ಲೈ ಮಾಡಿದ ತಕ್ಷಣ ಇನ್ವಾಯ್ಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಡ್ರೆಸ್ಸಿಗೆ ನೀವು ಮಾಡಿರೋ ಬುಕ್ ಆರ್ಡ್ರು ನಿಮ್ಮ ಅಡ್ರೆಸ್ಸಿಗೆ ಬಂದು ತಲುಪ್ತೈತೆ ಪೋಸ್ಟ್ ಮುಖಾಂತರ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಏನಾದ್ರು ಮುಂದೆ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಅದೇ ಬಂದರೆ ಅದರ ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಸ್ಕ್ರೀನ್ಶಾಟ್ ಹಾಕಿ ಮತ್ತೆ 1 ನಿಮಿಷದ್ದು ವಿಡಿಯೋ ಮಾಡಿ ತೋರಿಸ್ತೀನಿ.
ಅಲ್ಲಿಂದ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಆಲ್.